ಈ ಸಭೆಯಲ್ಲಿ ಆಗಮಿಸಿದ ಎಲ್ಲ ಪ್ರೇಕ್ಷಕರಿಗೆ ನವದುರ್ಗ ತಂಡದಿಂದ ಹೃತ್ಪೂರ್ವಕವಾದ ವಂದನೆಗಳು. ನಾವು ಲವ ಮತ್ತು ಕುಶ, ಭಾರತದ ಮಹಾಕಾವ್ಯವಾದ ರಾಮಾಯಣವನ್ನು ನಾವು ನಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಧರ್ಮ, ಕರ್ಮ, ತ್ಯಾಗ ಮತ್ತು ಪ್ರೀತಿಯ ಸಂದೇಶ ಸಾರುವ ಜೀವನ ಪಾಠ. ಧರ್ಮದ ವಿಜಯವನ್ನು ಸಾರುವ ಈ ನೃತ್ಯ ನಾಟಕವನ್ನು ನೋಡಿ ಎಲ್ಲರೂ ಆನಂದಿಸಿ. ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಯೋಧ್ಯೆಯಲ್ಲಿ ಇಷ್ಟು ಸಂತೋಷದ ವಾತಾವರಣ ಯಾವತ್ತೂ ಇರಲಿಲ್ಲ. ಜನರು ರಾಮನನ್ನು ಭವಿಷ್ಯದ ರಾಜನಾಗಿ ನೋಡುತ್ತಿದ್ದರು. ಆದರೆ ಜೀವನ ಇಷ್ಟು ಸರಳವಾಗಿದ್ದರೆ ಅದನ್ನು ಜೀವನ ಚಕ್ರ ಎಂದು ಕರೆಯಲಾಗುತ್ತಿತ್ತೆ. ಸೌಭಾಗ್ಯವು ಕ್ಷೀಣಿಸಿ ದುರ್ಭಾಗ್ಯವು ಅಯೋಧ್ಯೆಯ ರಾಜವಂಶಕ್ಕೆ ಪ್ರವೇಶಿಸಲು ತನ್ನ ದಾರಿಯನ್ನು ಕಂಡುಕೊಂಡಿತು. ನನ್ನ ಪುತ್ರ ಭರತನಿಗೆ ಅಯೋಧ್ಯೆಯ ರಾಜ್ಯ, ರಾಘವನಿಗೆ 14 ವರ್ಷ ವನವಾಸ. ರಘುಕುಲನಾಮ ಸದಾ ಸತ್ಯಧಾಮ, ಪ್ರಾಣ ಬಿಟ್ಟೆವು ಕೊಟ್ಟ ಮಾತಿಗೆ ತಪ್ಪೆವು. ನಾನು ವನವಾಸವನ್ನು ಸ್ವೀಕರಿಸುತ್ತೇನೆ ಅಪ್ಪ. ಅಧಿಪತಿ ದಶರಥ ಸುಖಿಯುಗ ರಾವಣ ಎಂಬ ಪದದ ಅರ್ಥ ಗೊತ್ತೇ? ಅದು ಒಂದು ಗರ್ಜನೆ, ಒಂದು ತೀಕ್ಷ್ಣ ನಾದ. ಕೇಳಿದ ಕ್ಷಣದಲ್ಲೇ ಬ್ರಹ್ಮಾಂಡ ನಡುಗುತ್ತದೆ. ಆದರೆ ಅದಕ್ಕಿಂತ ಆಳವಾದದ್ದು ಅವನ ಮಹತ್ವಾಕಾಂಕ್ಷೆ. ತಿಂಗಳುಗಳ ಜಪ, ವರ್ಷಗಳ ತಪಸ್ಸು, ಶತಮಾನಗಳ ಬಲಿದಾನಗಳು ಎಲ್ಲವೂ ಒಂದೇ ಗುರಿಗಾಗಿ, ಜಗತ್ತಿನ ಮೇಲೆ ಆಳುವುದು. ಜಲ ಪ್ರವಾಹ ಪಾವಿತಸ್ಥಲೆ
ಶಿವಸ್ತೋತ್ರದ ಫಲವಾಗಿ ಶಿವಭಕ್ತನಾದ ರಾವಣನಿಗೆ ತೃಪ್ತ ಮಹಾದೇವನು ಚಂದ್ರಹಾಸ ಎಂಬ ದಿವ್ಯ ಶಸ್ತ್ರವನ್ನು ವರವಾಗಿ ನೀಡಿದರು. ಆ ವರದಿಂದ ಅವನ ಅಹಂಕಾರ ಮತ್ತಷ್ಟು ಬಲಗೊಂಡು ಮಹತ್ವಾಕಾಂಕ್ಷೆಯ ದಿಕ್ಕಿನಲ್ಲಿ ಸಾಗಿದ ಅವನು ಧರ್ಮದ ಗಡಿ ಮೀರಿ ಮಾತೆ ಸೀತೆಯ ಅಪಹರಣದ ಸಾಹಸಕ್ಕೆ ಮುಂದಾದನು. ಶಾಂತಿ. ವಿರಹದಲ್ಲಿ ಮುಳುಗಿದ್ದ ಶ್ರೀರಾಮ ಬಿಲ್ಲು ಬಾಣವನ್ನು ಕೈಯಲ್ಲಿ ಹಿಡಿದು ಸೀತಾಮಾತೆಯನ್ನು ಹುಡುಕಲು ಹೊರಟರು. ಮನಸ್ಸಿನಲ್ಲಿ ಸದಾ ಒಂದೇ ಉದ್ದೇಶ, ರಾವಣನ ಅಂತ್ಯ. ಸೀತಾಮಾತೆಯನ್ನು ರಕ್ಷಿಸಲು ಅವರು ಹೊರಟಾಗ ತಮ್ಮ ಅಚಲ ಭಕ್ತಿ, ಅಪಾರ ಶೌರ್ಯ ಮತ್ತು ಅಮೋಘ ಶಕ್ತಿಯಿಂದ ಶ್ರೀರಾಮನ ಜೊತೆಗೂಡಿದ ಪವನ ಪುತ್ರ ಹನುಮಾನ್. ರಣಭೂಮಿಯಲ್ಲಿ ರಾವಣನೊಂದಿಗೆ ಭೀಕರ ಸಂಗ್ರಾಮ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿತು. ಯುದ್ಧದಲ್ಲಿ ಸೋತು ನೆಲಕ್ಕೆ ಧರೆಗುರುಳಿದ ರಾವಣ ತನ್ನ ಅಂತಿಮ ಶಕ್ತಿಯನ್ನು ಸಂಗ್ರಹಿಸಿ ಜೈ ಶ್ರೀರಾಮ್ ಎಂದು ಘೋಷಿಸಿದ. ಅಧರ್ಮ ಎಷ್ಟೇ ಬಲಶಾಲಿಯಾಗಿದ್ದರೂ ಅಂತ್ಯದಲ್ಲಿ ಧರ್ಮವೇ ಗೆಲ್ಲುವುದು. ರಾವಣನ ಮೇಲೆ ವಿಜಯ ಸಾಧಿಸಿದ ಶ್ರೀರಾಮರು ಸೀತಾಮಾತೆಯೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿದಾಗ ಜನರು ದೀಪಗಳಿಂದ ಅವರನ್ನು ಸ್ವಾಗತಿಸಿದರು. ಇದೇ ದೀಪಾವಳಿಯ ಆರಂಭವಾಗಿ ಧರ್ಮ ಮತ್ತು ಸತ್ಯದ ವಿಜಯದ ಸಂಕೇತವಾಗಿ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದುಕೊಂಡಿದೆ. ಶ್ರೀರಾಮರ ಆದರ್ಶಗಳು ನಮ್ಮ ಎಲ್ಲರ ಮನದಲ್ಲಿ ಯುಗಯುಗಾಂತರವರೆಗೆ ಬೆಳಗುತ್ತಾ ಇರಲಿ.